ಕಾಲ ಕ್ರಮೇಣ 6 ತಿಂಗಳು 1 ವರ್ಷ ಆಗುತ್ತೆ. ಕೌಸಲ್ಯ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಕಳೆದೋಗುತ್ತೆ ಮೇಡಮ್. ಮನೆ ಮುಂದೆ ಪೇಂಟಿಂಗು, ಮನೆ ಮುಂದೆ ರಂಗೋಲಿ ಪೇಂಟಿಂಗ್ ಬಿದ್ದೋಗುತ್ತೆ ಮೇಡಮ್. ಕಾಫಿ ಎಲ್ಲೇ ಇಟ್ಕೊಡ್ತೀನಿ ರೀ, ಸ್ನಾನಕ್ಕೆ ಟವಲ್ಲು ಎತ್ಕೊಂಡು ಹೋಗೋಕ್ಕಾಗಲ್ವಾ? ಟಿಫನ್ನು ಕಲ್ಸಿಟ್ಟಿದ್ದೀನಿ, ಹೋಗ್ಬರ್ಲಾ? ಅದೇನು ಡೈಲಿ ಹೇಳ್ಬೇಕಾ? ಮದುವೆ ಆದ್ರೆ ಸಂಜೆ 5 ಗಂಟೆ ಆಗಿದ ತಕ್ಷಣ ಬರ್ತಿರೋ ಗಂಡ ರಾತ್ರಿ 10 ಗಂಟೆ ಆದ್ರೂ ಬರಲ್ಲ. ಅವಾಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ 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 ಇನ್ನ ನಿನ್ನ ಮಗ ಬಂದಿಲ್ಲ, ಫೋನ್ ಮಾಡಿ ಅಂದ್ರೆ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ. ಹುಟ್ಟಿದಾಗ ಜಾತಕ, ಸತ್ತಾಗ ಸೂತಕ, ಮಧ್ಯದಲ್ಲಿ ನಾಟಕ. ಇದೇ ಜೀವನ. ಮ್ಯಾರೇಜ್ ಎಲ್ಲ ಆಗುತ್ತೆ. ಮ್ಯಾರೇಜ್ ಎಲ್ಲ ಆದ್ಮೇಲೆ ಬಹಳಷ್ಟು ಜನ ಗಂಡು ಮಕ್ಕಳಿಗೆ ತಂದೆ ವ್ಯಾಲ್ಯೂ ಅರ್ಥ ಆಗಲ್ಲ. 10 ವರ್ಷ ನಮ್ಮಪ್ಪ ಗ್ರೇಟ್ ಅನ್ಸುತ್ತೆ. 10ರಿಂದ 20 ವರ್ಷ ಬೇರೆಯವ್ರ ತಂದೆ ಅವ್ನಿಗೆ ಏನೇನೋ ಕೊಡಿಸಿದಾಗ, ಆಕೆ ಏನೇನೋ ಕೊಡಿಸಿದಾಗ, ಲೇಡಿ ಬರ್ಡ್ ಸೈಕಲ್ಲು, 2 ವೀಲರ್ ಕೊಡಿಸಿದಾಗ ಅವರಪ್ಪ ಅಷ್ಟು ನಮ್ಮಪ್ಪ ಗ್ರೇಟ್ ಅಲ್ಲ ಅನ್ಸುತ್ತೆ. 20ರಿಂದ 30 ವರ್ಷ ನಮ್ಮಪ್ಪ ಎಲ್ಲದಕ್ಕೂ ಬಾಯಿ ಹಾಕ್ತಾರೆ ಅನ್ಸುತ್ತೆ. 25-30 ವರ್ಷಕ್ಕೆ ಮದುವೆ ಆಗಿ ಫ್ಲ್ಯಾಟಿಗೆ ರೆಂಟ್ ಕಟ್ಟಕ್ಕಾಗದೆ ಅರ್ಧ ರಾತ್ರಿ 2 ಗಂಟೆಯಲ್ಲೋ 3 ಗಂಟೆಯಲ್ಲೋ ಮಗನಿಗೆ ಜ್ವರ ಬಂದರೆ ಅವ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಬೆಳಗ್ಗೆ 7:30-8 ಗಂಟೆಗೆ ಇವತ್ತು ಆಫೀಸಿಗೆ ಬರಲೇಬೇಕು ಅಂತ ಬಾಸ್ ಹೇಳಿದ್ರೆ 30-35 ಸಾವಿರ ಹಾಸ್ಪಿಟ್ಲ್ ಬಿಲ್ ಆಗಿರುತ್ತೆ. ಡಿಸ್ಚಾರ್ಜ್ ಮಾಡ್ಸೋಣ ಅಂದರೆ ಗೂಗಲ್ ಪೇಯಲ್ಲಿ 20 ಸಾವಿರ ಇರುತ್ತೆ. ಫ್ರೆಂಡ್ಸ್ ಹತ್ರ ಒಂದು 20 ಸಾವಿರ ಸ್ಯಾಲ್ರಿ ತಗೊಂಡು ಸಾಲ ತಗೊಂಡು ಅಲ್ಲಿ ಗೂಗಲ್ ಪೇ ಮಾಡಿ ಮಗುನ ಡಿಸ್ಚಾರ್ಜ್ ಮಾಡಿ ಈ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಆಫೀಸ್ಗೆ ಹೋಗಿ ಅಷ್ಟೆಲ್ಲ ರಿಸ್ಕ್ ಅನ್ಸುತ್ತಲ್ಲ. ಆವಾಗ ಅನ್ಸುತ್ತೆ ನಮ್ಮಪ್ಪ ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸ್ಬಿಟ್ರು ಅಂತ. 45-50 ವರ್ಷ ಆದಮೇಲೆ ನಮ್ಮಪ್ಪ ಗ್ರೇಟ್ ಕುತ್ಕೊಂಡು ಹೇಳೋಣ ಅನಿಸುತ್ತೆ, ಅಪ್ಪ ನೀನು ಗ್ರೇಟ್ ಅಂತ. ಅಷ್ಟೊತ್ತಿಗೆ ತುಂಬ ಜನ ಅಪ್ಪಂದ್ರಿ ಪ್ರಪಂಚನ ಬಿಟ್ಟು ಹೊರಟೋಗಿರ್ತಾರೆ. ಅದೇ ದುರಾದೃಷ್ಟ. ನಮ್ಮಪ್ಪ ಗ್ರೇಟ್ ಅಂತ ಕುತ್ಕೊಂಡು ಹೇಳೋ ಅಷ್ಟೊತ್ತಿಗೆ ಈ ಪ್ರಪಂಚ ಬಿಟ್ಟು ಹೊರಟೋಗಿರ್ತಾರೆ. ನಿಮಗೆ ಗೊತ್ತಾ ಸರ್, 80% ಹಾರ್ಟ್ ಅಟ್ಯಾಕ್ಸ್ ಗಂಡಸರಿಗೆ ಬರುತ್ತೆ. ಯಾಕೆ ಗೊತ್ತಾ? ಅಮ್ಮಗೆ ನೋವಾದರೆ ಮಗಳ ಮುಂದೆ ಅಳ್ತಾಳೆ, ಅಮ್ಮಗೆ ನೋವಾದರೆ ಗಂಡನ ಮುಂದೆ ಅಳ್ತಾಳೆ, ಮಗನಿಗೆ ನೋವಾದರೆ ಅಮ್ಮ ಮುಂದೆ ಹೇಳ್ಕೊಂತಾನೆ. ಯಾವ ಮನೆಯಲ್ಲಾದರೂ ಅಪ್ಪ ಹೆಂಡತಿ ಮಕ್ಕಳನ್ನ ಹಾಲಲ್ಲಿ ಕೂರಿಸ್ಕೊಂಡು ನನಗೆ EMI ಕಟ್ಟಕ್ಕಾಗ್ತಿಲ್ಲ, ಸ್ಟ್ರಗಲ್ ಆಗ್ತಿದೆ ಅಂತ ಯಾವ ಮನೆಯಲ್ಲೂ ಗಂಡಸು ತಂದೆ ಹೆಂಡತಿ ಮಕ್ಕಳ ಮುಂದೆ ಹತ್ತಿರೋದಿಲ್ಲ ಸರ್. ಸಾಧ್ಯ ಇಲ್ಲ. ದಿಟ್ ಈಸ್ ಅ ಸ್ಯಾಕ್ರಿಫೈಸ್. ನನಗೆ ಗೊತ್ತಿದೆ ನನ್ನ ಸಕ್ಸಸ್ಸೇ ನಮ್ಮಮ್ಮ ಅಂತ. ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ ಅಲ್ವಾ ಸರ್? ಈ ಲೈನ್ ಯಾಕೆ ಹೇಳಲಿಲ್ಲ ಜನ್ರೇಷನ್ ಅಂತ? ಒಂದು ಹುಡುಗಿ ವಯಸ್ಸಿಗೆ ಬಂದಮೇಲೆ ರೀ ಇಂಥ ಸ್ಕೂಲ್ಗೆ ಹಾಕ್ರಿ ಅನ್ನೋದೇ ಅಮ್ಮನ ಕರ್ತವ್ಯ, ಫೀಸ್ ಅಡ್ಜಸ್ಟ್ ಮಾಡೋದು ಅಪ್ಪನೇ. ಒಂದು ವಯಸ್ಸಿಗೆ ಬಂದಮೇಲೆ ರೀ ಈ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಕರ್ತವ್ಯ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮುತ್ತೂಟ ಮಣಾಪುರಮಲ್ಲೋ ಗೋಲ್ಡ್ ಇಡು, ಫ್ಲೆಡ್ಜ್ ಮಾಡು, ಅಡ್ವಾನ್ಸ್ ಕೊಡು, 10-20 ಲಕ್ಷ ಸಾಲ ಮಾಡು, ಅದಕ್ಕಿನ್ನೊಂದು 20 ವರ್ಷ ಬಡ್ಡಿ ಕಟ್ಟು. ಅಪ್ಪನ ಕರ್ತವ್ಯ. ಭಾಳಷ್ಟು ಜನ ಹೆಣ್ಮಕ್ಳಿಗೊಂದು ಲಾಜಿಕ್ ಮಿಸ್ ಆಗ್ತಿದ್ರ. ಮದುವೆ ಎಲ್ಲ ಆಗಿ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಕಾರು, ಇಲ್ಲ ಅಂದರೆ ಬಸ್ಸಲ್ಲೋ ಕಳಿಸೋವಾಗ ತಾಯಿಗೆ ಅಭದ್ರತೆ, ನನ್ನ ಮಗಳನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾನೋ ಇಲ್ವೋ ಅಂತ. ಅಮ್ಮ ಅಳ್ತಿರ್ತಾಳೆ, ದೂರದಲ್ಲಿ ಅಪ್ಪ ನಿಂತಿರ್ತಾರೆ. ಇನ್ನು ಚೌಲ್ಟ್ರಿದು ಬ್ಯಾಲೆನ್ಸು, ಅಡುಗೆಯವ್ರ ಬ್ಯಾಲೆನ್ಸ್ ಸೆಟ್ಲ್ ಮಾಡಬೇಕಲ್ಲ. ಭಾಳಷ್ಟು ಜನ ಹೆಣ್ಮಕ್ಳಿಗೆ ಅರ್ಥ ಆಗದೆ ಇರೋ ಲೈಫ್ ಫಿಲಾಸಫಿ ಏನು ಗೊತ್ತಾ? ಅಮ್ಮ ಅಳ್ತಿರ್ತಾಳೆ, ಅಳಿಯ ಸರಿಯಾಗಿ ನೋಡ್ಕೊತಾನೋ ಇಲ್ವೋ ಅಂತ. ಅಲ್ಲಿ ದೂರದಲ್ಲಿರೋ ಅಪ್ಪನ ಸೈಲೆನ್ಸಲ್ಲಿ ಒಂದು ಮೆಸೇಜ್ ಇರುತ್ತೆ, ಅಪ್ಪಿ ತಪ್ಪಿ ಅವ್ನು ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ನೋಡ್ಕೊತೀನಿ ಹೋಗು ಮಗಳೇ ಅಂತ. ಈ ಮೆಸೇಜನ್ನು ಎಷ್ಟು ಜನ ಹೆಣ್ಮಕ್ಳ ಕೈಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿದೆ? ಅದಾದಮೇಲೆ ಬೆಳಿತೀವಿ. ಒಂದು ಜನ್ರೇಷನ್ಗೆ ಕ್ಲಾರಿಟಿ ಪ್ರಾಬ್ಲಮ್ ಏನು ಅಂದರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಮನುಷ್ಯನಿಗೆ ಬುದ್ಧಿವಂತಿಕೆ, ಟ್ಯಾಲೆಂಟು, ಹಾರ್ಡ್ ವರ್ಕ್ ಎಷ್ಟು ಮುಖ್ಯನೋ ಹಣ ಸಂಪಾದಿಸೋದು ಕೂಡ ಅಷ್ಟೇ ಮುಖ್ಯ. ನಾವೆಲ್ಲ ಹೇಳ್ಕೊಡ್ತಾ ಇದೀವಿ ಜನ್ರೇಷನ್ಗೆ, ದುಡ್ಡು ಮಾಡಿ ಸಕ್ಸಸ್ ಆಗಬೇಕಪ್ಪ ಅನ್ನೋ ರಿಯಾಲಿಟಿನ ಹೇಳ್ಕೊಡ್ತಾ ಇಲ್ಲ. ದುಡ್ಡು ಮಾಡೋದು ಅಂದರೆ ಅದು ಎಲ್ಲರೂ ಮಾಡ್ತಾರೆ ಅಂತ ಫಿಲಾಸಫಿ ಮಾತಾಡ್ತಿದ್ದೀವಿ. MBBSಗೆ ಸ್ಕೋಪ್ ಇದೆ ಅಂತಾರೆ, IITಗೆ ಸ್ಕೋಪ್ ಇದೆ ಅಂತಾರೆ. ಸ್ಕೋಪ್ ಇದೆ ಅಲ್ಲ ಸರ್, ಅದು ಓದಿದ್ರೆ ಸಂಬಳ ಜಾಸ್ತಿ ಇದೆ. ಸಂಬಳ ಜಾಸ್ತಿ ಅಂತ ಹೇಳಿದ್ರೆ ಸಮಾಜ ಒಪ್ಪಲ್ಲ ಅಲ್ವಾ? ಅದಕ್ಕೆ ಟೆಕ್ನಿಕಲಿ ಸ್ಕೋಪ್ ಅಂತ ಕರಿತಾ ಇದ್ದೀವಿ. ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದಿಷ್ಟೇ, ನಾವು ಅಂದ್ಕೊಂಡ್ರೆ ಏನು ಬೇಕಾದರೂ ಸಾಧಿಸ್ತೀವಿ. ಒಬ್ಬ ಬಡ ಕುಟುಂಬದ ಹುಡುಗ ವಿಧಾನಸೌಧಕ್ಕೆ ಬರ್ಬೋದು ಅಂತ ಪ್ರೂವ್ ಮಾಡಿರೋ ಹುಡುಗರಿದ್ದಾರೆ ಕರ್ನಾಟಕದಲ್ಲಿ. ಬಡ ಕುಟುಂಬದ ಹುಡುಗ ಒಂದು ಅತಿ ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಿ 5,000 ಹುಡುಗರನ್ನ MBBS ಮಾಡ್ಬೋದು ಅಂತ ಪ್ರೂವ್ ಮಾಡಿರೋ ಹುಡುಗರಿದ್ದಾರೆ. ನನಗೆ ನಂಬಿಕೆ ಇದೆ, ಬಡ ಕುಟುಂಬದ ಹುಡುಗರು ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನನೂ ಸ್ವೀಕರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಬಡ ಕುಟುಂಬದ ಹುಡುಗರು ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ, ರಾಜ ಕಾ ಬೇಟಾ ರಾಜ ನೈ ಬಂತೆ, ರಾಜ ಹೋಯಿ ಬಂತೆ, ಉನ್ಕಾ ಹಕ್ದಾರ್ ಬಂತಾ ಹೈ, ಉನ್ಕಾ ಹಕ್ದಾರ್ ಬಂತಾ ಹೈ. ಸೊ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಜೀವನದಲ್ಲಿ ನಂಬಿಕೆ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ.
ನಿಮ್ಗೆ ಏನು ಬೇಕು ಅಂತ ಅಟ್ಲೀಸ್ಟ್ ನಿಮಗಾದ್ರೂ ಗೊತ್ತಿರಬೇಕು. ಒಂದು ಏಜಲ್ಲಿ ಡಿಸ್ಟರ್ಬ್ ಆಗಬೇಡಿ, ಒಪ್ಕೊತೀನಿ. ನಾನೇನೋ ಸಾಚ ಅಂತ ಖಂಡಿತವಾಗೂ ಬಿಲ್ಡಪ್ ಕೊಡ್ತಿಲ್ಲ, ಬಿಲ್ಡಪ್ ಕೊಡೋ ಅವಶ್ಯಕತೆ ನನಗಿಲ್ಲ. ಯಾಕೆಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ನಾನು ಬಿಲ್ಡ್ ಆಗಿದ್ದೀನಿ. ಆ ಬಿಲ್ಡಪ್ ಅವಶ್ಯಕತೆ ಇಲ್ಲ, ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ. ಒಂದು ಏಜಿಗೆ ಬಂದಾಗ ಕರ್ನಾಟಕದ ಯಂಗ್ಸ್ಟರ್ಸ್ನ ಹೇಳಕ್ಕೆ, ನಾನು 12th ಇದ್ದಾಗ ನನ್ನ ತಂದೆ ತಾಯಿನ ಕಳ್ಕೊಂಡೆ. ಅರೆ ತಂದೆ ತಾಯಿನ ಕಳ್ಕೊಂಡೆ, ಊಟಕ್ಕಿರಲಿಲ್ಲ, ದರಿದ್ರ ಇತ್ತು, ಬಡತನ ಇತ್ತು. ಅಷ್ಟೇನು ಸರಸ್ವತಿ ಅದ್ಭುತವಾಗಿ ಹೊಲ್ದಿರ್ಲಿಲ್ಲ. ಆದ್ರೂ ಮನ್ಸಲ್ಲಿ ಒಬ್ಬ ಹುಡುಗಿ ಬಂದು ಕೂತಿದ್ಲು, ಅವಳೇ ಪ್ರಪಂಚ ಅನಿಸ್ತು. ಅವಳಿಲ್ಲ ಅಂದ್ರೆ ಬದುಕನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಯ್ತು. ಆದ್ರೆ ನಮ್ಮ ಖಾಲಿ ಜೇಬೋ, ಒಡೆದ ಹೃದಯನೋ, ಖಾಲಿ ಹೊಟ್ಟೆನೋ, ಭವಿಷ್ಯದ ಬಗ್ಗೆ ಕಲ್ಪನೆಗಳೋ ಇಲ್ಲ, ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ, ಅದರಿಂದ ಆಚೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಕ್ಕಾಯ್ತು. ದೊಡ್ಡವ್ರೇನಾದ್ರೂ ಮಾತಾಡಿದ್ರೆ, ಬಡವ್ರೇನಾದ್ರೂ ಪ್ರೀತಿ ಮಾಡಿ ಡಿಸ್ಟರ್ಬ್ ಆದ್ರೆ, ಒಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಜುಟ್ಟೆಲ್ಲಿರೋದು, ಹೊಟ್ಟೆ ಎಲ್ಲಿರೋದು ಸರ್? ಯಾವ ಕಂಪ್ಯಾರಿಸನ್ ಇಲ್ಲಿ? ಇಲ್ಲಿ ಬಡವರು ಡಿಸ್ಟರ್ಬ್ ಆಗ್ತಾರೆ, ಶ್ರೀಮಂತರು ಡಿಸ್ಟರ್ಬ್ ಆಗ್ತಾರೆ, ಇಬ್ರು ಡಿಸ್ಟರ್ಬ್ ಆಗ್ತಾರೆ. ಆದ್ರೆ ಅದರಿಂದ ಆಚೆ ಬರೋದೇ ತುಂಬಾ ಚಾಲೆಂಜಿಂಗು. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅರ್ಥ ಆಗದೆ ಇರೋದೇನು ಅಂದ್ರೆ, ಪ್ರತಿ ತಿಂಗಳು ಆಕೆಗೆ ಏನೋ ಬೇಕಾಗಿರೋದನ್ನ ತಗೊಳಕ್ಕೆ ಒಂದು ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಆ ಕಡೆ ಈ ಕಡೆ ಯಾರಾದ್ರೂ ಗಂಡಸರಿದ್ರೆ ಅವರೆಲ್ಲರೂ ಹೊಲ್ಟೋರ್ಗು ವೆಯ್ಟ್ ಮಾಡಿ, ಅಂಕಲ್ ಇಂಥದ್ದು ಕೊಡಿ ಅಂತ ಆಕೆ ಪ್ರೈವೇಸಿನ ಕಾಪಾಡ್ಕೊಳ್ಳೋಕ್ಕೆ ಪರ್ಚೇಸ್ ಮಾಡೋ ಹುಡುಗಿ ಒಂದು 5-6 ವರ್ಷ ಆದಮೇಲೆ ಇಷ್ಟಪಟ್ಟು ಹುಡುಗನ ಜೊತೆ ಹೊಲ್ಟೋಗಿ ಅದೇ ತಂದೆ ತಾಯಿನ ಅವ್ರ ತಾಲೂಕೋ ಸಿಟಿಯಲ್ಲೋ ಇರ್ತಕ್ಕಂಥ ಪೊಲೀಸ್ ಸ್ಟೇಷನಲ್ಲಿ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಲೆಟರ್ ಬರೆದು ಇಷ್ಟಪಟ್ಟು ಹುಡುಗನ ಜೊತೆ ನಡ್ಕೊಂಡು ಹೊಲ್ಟೋಗ್ತಾಳಲ್ಲ. ಇಂಥ ನೋವುಗಳು ನೋಡೋದೇ ಬಹಳ ಕಷ್ಟ. ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಫ್ರೀ ಆಗಿರ್ಬೇಕು ಅಂದ್ರೆ ಸ್ಟೇ ಆಗಿದ್ರೆ ಸಾಲದು, ಅಪ್ಪ ಅಮ್ಮನು ಸ್ಟೇ ಫ್ರೀ ಆಗಿಡಬೇಕು ಅಂತ. ಇದು ಕರ್ನಾಟಕದ ಹೆಣ್ಣು ಮಕ್ಕಳು, ಯುವಕರು ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ. ಎನಿ ಹೌ, ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಕಟ್ಟೆ ಹಾಕಿದ್ದೀನಿ ಅಂತ ಫಿಲಾಸಫಿ ಮಾತಾಡ್ತಿಲ್ಲ, ಕಟ್ಟೆ ಹಾಕ್ಬೋದು ಅಂತ ಪ್ರೂವ್ ಮಾಡಿದ್ದೀನಿ. ಸ್ಕ್ರಾಚ್ ಇಂದ 800 ಕೋಟಿ ಎವ್ಯಾಲ್ಯೂಯೇಷನ್ ಬರ್ತಕ್ಕಂಥ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ 25 ದಿನದಲ್ಲಿ ಎಲೆಕ್ಷನ್ ನಿಂತು ಗೆದ್ದು. ನನ್ನನ್ನು ಯಾರೋ ಕೇಳಿದ್ರು, ನೀನು ಹೆಂಗ್ ಗೆದ್ದೆ ಅಂತ. ನಾವು ಸೋಲಕ್ಕೆ ಬೆಂಗಳೂರಿಗೆ ಬಂದಿರೋರು, ಗೆಲ್ಲಕ್ಕಲ್ಲ. ಗೆಲ್ಲಕ್ಕೆ ಅಸಲ್ ಬಂದಿಲ್ಲ. ಯಾಕೆಂದ್ರೆ ಗೆಲ್ಲಬೇಕು ಅಂತ ಬಂದಿರೋ ಎಷ್ಟೋ ಜನ ಸೋತ್ ಹೋಗ್ತಾ ಇರೋವಾಗ ನಾವು ಸೋಲಕ್ಕೆ ಬಂದೇ ಗೆಲ್ತೀವಿ ಅಂತ. ನಾವು ಸೋಲಕ್ಕೆ ಬಂದಿರೋರು, ನಮಗೆ ಭಯ ಇಲ್ಲ, ಭಯ ಇಲ್ಲ. ಪಾಲಿಟಿಕ್ಸ್ ಅಲ್ಲಿ ಸೋತೋಗ್ತೀವಿ ಅನ್ನೋ ಭಯ ಇಲ್ಲ. ನಮ್ಮ ಜೀವನದಲ್ಲಿ ಸಕ್ಸಸ್ ನಮಗೆ ಸರ್ಪ್ರೈಸು, ಸೋಲಲ್ಲ. ಸೋಲು ಪ್ರತಿದಿನದ ಅತಿಥಿ ನಮ್ಮ ಲೈಫಲ್ಲಿ. ಸಕ್ಸಸ್ ಇಸ್ ಅ ಸೆಲೆಬ್ರೇಷನ್ ಫಾರ್ ಅಸ್. ವೈ ಶುಡ್ ವಿ ಅಫ್ರೈಡ್? ಬೀದಿಯಿಂದ ಎದ್ದು ಬಂದವರು, ದಾರಿನೇ ಗೊತ್ತಿರಲಿಲ್ಲ. ಈ ಸಲ ಬಿಸಾಕಿದ್ರೆ ಬೇಗ ಎದ್ದು ಬರ್ತೀವಿ, ಬೇಗ ಎದ್ದು ಬರ್ತೀವಿ. ಅಭದ್ರತೆ ಇಲ್ಲ. ನನ್ನ ಹತ್ರ 3 ಕಾಸ್ಟ್ಲಿಯೆಸ್ಟ್ ಥಿಂಗ್ಸ್ ಇದೆ. ಒಂದು ನನ್ನ ಐಫೋನು, 2ನೇದು ನನ್ನ BMW, 3ನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಬೈ ಮಾಡೋಕ್ಕಾಗ್ದಾರೋ ನನ್ನ ಗಟ್ಸು. ಇವು 3 ಪ್ರಾಪರ್ಟಿ ಇಟ್ಕೊಂಡೆ ಬೆಂಗಳೂರಿಗೆ ಬಂದಿದ್ದೀನಿ. 3 ಇಟ್ಕೊಂಡೆ ಬೆಂಗಳೂರು. ನನ್ನನ್ನು ಕೇಳಿದ್ರು, ಏನು ಗುರು BMW X7 ತಗೊಂಡಿದ್ಯಾ ಅಂತ. ನಾನು X7 ತಗೊಂಡೆ. ಐ ಆಮ್ ಏಬಲ್ ಟು ಗೆಟ್ ಮೈ X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಬಿಲೀವ್ ಮಿ ಸರ್, ಬಿಲೀವ್ ಮಿ. ಓನ್ಲಿ 1X ಸರ್, ಅವ್ರು 7X ಅಂತ ಇದ್ದಾರೆ. ಎಸ್ ಮೇಡಮ್. ಸಿ ಬಟ್ ಸ್ಟಿಲ್ ಐ ಲವ್ ಸ್ಟಿಲ್ ಟುಡೇ. ನನ್ನ ಮೊದಲ ಪ್ರೀತಿಯನ್ನು ನಾನು ಮರ್ತಿಲ್ಲ, ಬಿಕಾಸ್ ನಾನು ಮೊದಲು ಪ್ರೀತಿಸಿದ ನನ್ನ ತಾಯಿನ, ಆಕೆ ಹೆಸರು ಮಂಜುಳಾ ಅಂತ. ಸ್ಟಿಲ್ ಐ ಲವ್ ಹರ್. ಸೊ ಯಾರ ಲೈಫಲ್ಲೂ ಫಸ್ಟ್ ಲವ್ ಸೋಲಲ್ಲ, ಹೋಗೋದೆಲ್ಲ ಸೆಕೆಂಡ್ ಲವ್. ಸೊ ನನ್ನ ತಾಯಿ ನನ್ನ ಮೊದಲ ಪ್ರೀತಿ, ಆಕೆ ನನ್ನ ಮೊದಲ ಪ್ರೀತಿ. ಮನೆಯಲ್ಲಿ ಇಲ್ಲ, ನನ್ನ ವೈಫು ನನಗೆ ಭಾಳ ಗ್ರೇಟ್ ಸರ್. ನನ್ನ ತಾಯಿ ಅಷ್ಟೇ ನನ್ನ ಶ್ರೀಮತಿ ಶ್ರೇಷ್ಠಳು. ಯಾಕೆಂದ್ರೆ ನಾನು ಹೇಳಿ, ಯಾಕೆ ಅಂದ್ರೆ ನನ್ನ ತಾಯಿ ನನಗೆ ಮಾತನಾಡೋದನ್ನ ಕಲಿಸಿದ್ರೆ ನನ್ನ ಹೆಂಡತಿ ಆ ಮಾತನ್ನ ನಿಲ್ಸೋದು ಹೇಳ್ಕೊಟ್ಟಿದ್ದಾಳೆ ಸರ್. ಶಿ ಈಸ್ ವೆರಿ ಗ್ರೇಟ್, ಶಿ ಈಸ್ ವೆರಿ ಗ್ರೇಟ್. ಹೋಮ್ ಮಿನಿಸ್ಟರ್ ಸರ್. ಮತ್ತೆ ಒಂದು ಜೋಕ್ ಇದೆ, ವೈಫ್ ಇಸ್ ಅ ನೈಫ್ ಟು ಕಟ್ ದ ಲೈಫ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ವೈಫ್ ಅಂದ್ರು WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. ಆದ್ರೆ ಇದು ಚೆನ್ನಾಗಿರುತ್ತೆ. ಮನೇಲಿ ಗಲಾಟೆ ಆಗ್ಬೇಕು ಅಂದ್ರೆ ಆಗ್ಬಾರ್ದು ಅಂದ್ರೆ ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅಂತಾರೆ. ಮತ್ತೆ ಏನ್ ಗೊತ್ತಾ, ಈ ಜನರೇಷನ್ ಸಮಸ್ಯೆ ಏನ್ ಗೊತ್ತಾ, ಈ ವಯಸ್ಸಿಗೆ ಬಂದಿರೋ ಹುಡುಗಿನ ಯಾವುದೋ ಮ್ಯಾಟ್ರಿಮೋನಿಯಲ್ ಫೋಟೋ ನೋಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಹುಡುಗಿನ ಇಷ್ಟಪಡೋಣ ಅಂದ್ರೆ ಈ ಸಿನಿಮಾಗಳು ನೋಡಿ ಇನ್ಸ್ಪೈರ್ ಆಗಿದ್ದಾರೆ. ಪ್ರತಿ ಹುಡುಗಿ ಕೇಳೋ ಕ್ವಶನ್ನು, ನೀವು ನನ್ನನ್ನೇ ಯಾಕೆ ನೋಡಕ್ ಬಂದ್ರಿ? ಬ್ರೋಕರ್ ಕರ್ಕೊಂಬಂದ ಬಂದ್ವಿ.
Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.